ಪರಪನಗರ ಜೈಲು ಜೈಲು ಬಳಿ ನಾವು ನಾಗನಾಥಪುರದಲ್ಲಿ ವಾಸ ಮಾಡ್ತಿದ್ದೀವಿ. ನಾವು ಸುಮಾರು ಜಾಮರ್ ವಿರುದ್ಧವಾಗಿ 3-4 ಸಾರಿ ನಾವು ದೊಡ್ಡ ಪ್ರತಿಭಟನೆಗಳು ಮಾಡಿದ್ದೀವಿ. ಆ ಪ್ರತಿಭಟನೆ ಮಾಡಿದ್ರೂ ಅವರು ಜಾಮರ್ನ ಕಡಿಮೆ ಮಾಡಿಲ್ಲ. ಇವರು ಒಂದು 7 ಕೋಟಿಯಲ್ಲಿ ಹೈಫೈ ಜಾಮರ್ ಹಾಕಿ ಈ ಸುತ್ತಲೂ ನಿವಾಸಿಗಳಿಗೆ ಜೈಲಿನ ಅಧಿಕಾರಿಗಳು ತುಂಬ ತೊಂದರೆ ಕೊಡ್ತಿದ್ದಾರೆ. ಈಗಲೂ ಒಂದು ಮೊಬೈಲಿಂದ ಕಾಲ್ಸ್ ಹೋಗ್ತಿಲ್ಲ, ಕ್ಯಾಬ್ ಬುಕ್ ಮಾಡೋಕ್ಕಾಗ್ತಿಲ್ಲ, ಒಂದು ಆಂಬುಲೆನ್ಸ್ಗೆ ಕಾಲ್ ಮಾಡೋಕ್ಕಾಗ್ತಿಲ್ಲ, ಹಾಸ್ಪಿಟಲೈಸೇಷನ್ ಆಗ್ತಾಗ್ತಿಲ್ಲ. ಮತ್ತು ಮಕ್ಕಳು ಸ್ಕೂಲಿಂದ ಹೋಗ್ತಾರೆ ಅಂದರೂ ಒಂದು ಕಾಲ್ ಮಾಡೋದು ಗೊತ್ತಾಗ್ತಿಲ್ಲ. ಮತ್ತು ನೈಟು ಡ್ಯೂಟಿ ಮಾಡೋರು ಮನೆ ಬರಬೇಕಾದ್ರೆ ಕಷ್ಟ ಆಗ್ತಿದೆ. ಅದರಿಂದ ಈ ಜೈಲಾಧಿಕಾರಿ ಮಾಡ್ತಿರೋಂಥ ಕಳ್ಳಾಟಕ್ಕೆ ಎಲ್ಲ ಜನಗಳು ತೊಂದರೆ ಆಗ್ತಿದೆ. ಇಲ್ಲಿ ನೋಡಿ ದರ್ಶನ್ ಅವರು ಇವತ್ತು ನೋಡಿದ್ರಂಥ ಮಾಧ್ಯಮಗಳ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ವಿಡಿಯೋ ಕಾಲ್ಗಳು ಸಾಲ ತುಂಬ ಚೆನ್ನಾಗಿದ್ದಾರೆ. ದರ್ಶನ್ ಅವರು ಮಾಡ್ತಿದ್ದಾರೆ. ಇದು ದೊಡ್ಡ ಸುದ್ದಿಯಾಗಿದೆ. ಇದಕ್ಕೆ ಕಾರಣ ಯಾರು? ಈ ಜೈಲಾಧಿಕಾರಿ ನಿರ್ಲಕ್ಷ್ಯ. ಈಗ 7 ಜನ ಜೈಲು ಕೆಳಮಟ್ಟದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಗೃಹ ಮಂತ್ರಿಗಳು. ಇದರಲ್ಲಿರುವಂಥ ದೊಡ್ಡ ಅಧಿಕಾರಿಗಳು ಶಾಮೀಲಾಗಿದ್ದಾರಲ್ಲ, ಅವ್ರಿಗೆ ಯಾರು ಕ್ರಮ ತಗೊಳ್ಳೋದು? ದಯವಿಟ್ಟು ಈಗ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಒಳಗಡೆ ಒಂದು ಐಷಾರಾಮಿ ಜೀವನ ಮಾಡ್ತಿದ್ದಾರಲ್ಲ ಮೊಬೈಲ್ಗಳೆಲ್ಲ ಯೂಸ್ ಮಾಡಿಕೊಂಡು, ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಜೈಲಾಧಿಕಾರಿಗಳೇ? ನಾವು DGP ಆಫೀಸ್ಗೆ ADGP ಆಫೀಸ್ಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಜೈಲು ಸೂಪರಿಂಟೆಂಡೆಂಟ್ ಕಂಪ್ಲೇಂಟ್ ಮಾಡಿದ್ದೀವಿ. ಏನೇ ಕಂಪ್ಲೇಂಟ್ ಮಾಡಿದ್ರು ನಮ್ಮ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಜೈಲಾಧಿಕಾರಿಗಳು. ದಯವಿಟ್ಟು ಜೈಲಾಧಿಕಾರಿಗಳು ಗೃಹ ಮಂತ್ರಿಗಳು ಪರಿಗಣಿಸಿ ಯಾರು ಉನ್ನತ ಅಧಿಕಾರಿಗಳು ಯಾರು ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇದು ನಮ್ಮ ಮನವಿ. ಅದೇ ಇವಾಗ ಜೈಲು ಒಳಗಡೆ ನೆಟ್ವರ್ಕ್ ಸಿಗ್ತಾ ಇದೆ, ನಮಗೆ ಯಾಕೆ ಸಿಗ್ತಿಲ್ಲ? ಅದನ್ನು ನಾವು ಉತ್ತರ ಕೊಡಬೇಕು. ನಾವು ಜೈಲು ಸಿಬ್ಬಂದಿಗಳೆಲ್ಲ ಜೈಲು ಅಧಿಕಾರಿಗಳು ಗೃಹ ಮಂತ್ರಿಗಳು ಅದನ್ನ ಯೋಚನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು. ಇದು ನಮ್ಮ ಮನವಿ. ಪರಪನಗರ ಜೈಲು ಬಳಿ ನಾವು ನಾಗನಾಥಪುರದಲ್ಲಿ ವಾಸ ಮಾಡ್ತಿದ್ದೀವಿ. ನಾವು ಸುಮಾರು ಜಾಮರ್ ವಿರುದ್ಧವಾಗಿ 3-4 ಸಾರಿ ನಾವು ದೊಡ್ಡ ಪ್ರತಿಭಟನೆಗಳು ಮಾಡಿದ್ದೀವಿ. ಆ ಪ್ರತಿಭಟನೆ ಮಾಡಿದ್ರೂ ಅವರು ಜಾಮರ್ನ ಕಡಿಮೆ ಮಾಡಿಲ್ಲ. ಇವರು ಒಂದು 7 ಕೋಟಿಯಲ್ಲಿ ಹೈಫೈ ಜಾಮರ್ ಹಾಕಿ ಈ ಸುತ್ತಲೂ ನಿವಾಸಿಗಳಿಗೆ ಜೈಲಿನ ಅಧಿಕಾರಿಗಳು ತುಂಬ ತೊಂದರೆ ಕೊಡ್ತಿದ್ದಾರೆ. ಈಗಲೂ ಒಂದು ಮೊಬೈಲಿಂದ ಕಾಲ್ಸ್ ಹೋಗ್ತಿಲ್ಲ, ಕ್ಯಾಬ್ ಬುಕ್ ಮಾಡೋಕ್ಕಾಗ್ತಿಲ್ಲ, ಒಂದು ಆಂಬುಲೆನ್ಸ್ಗೆ ಕಾಲ್ ಮಾಡೋಕ್ಕಾಗ್ತಿಲ್ಲ, ಹಾಸ್ಪಿಟಲೈಸೇಷನ್ ಆಗ್ತಾಗ್ತಿಲ್ಲ. ಮತ್ತು ಮಕ್ಕಳು ಸ್ಕೂಲಿಂದ ಹೋಗ್ತಾರೆ ಅಂದರೂ ಒಂದು ಕಾಲ್ ಮಾಡೋದು ಗೊತ್ತಾಗ್ತಿಲ್ಲ. ಮತ್ತು ನೈಟು ಡ್ಯೂಟಿ ಮಾಡೋರು ಮನೆ ಬರಬೇಕಾದ್ರೆ ಕಷ್ಟ ಆಗ್ತಿದೆ. ಅದರಿಂದ ಈ ಜೈಲಾಧಿಕಾರಿ ಮಾಡ್ತಿರೋಂಥ ಕಳ್ಳಾಟಕ್ಕೆ ಎಲ್ಲ ಜನಗಳು ತೊಂದರೆ ಆಗ್ತಿದೆ. ಇಲ್ಲಿ ನೋಡಿ ದರ್ಶನ್ ಅವರು ಇವತ್ತು ನೋಡಿದ್ರಂಥ ಮಾಧ್ಯಮಗಳ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ವಿಡಿಯೋ ಕಾಲ್ಗಳು ಸಾಲ ತುಂಬ ಚೆನ್ನಾಗಿದ್ದಾರೆ. ದರ್ಶನ್ ಅವರು ಮಾಡ್ತಿದ್ದಾರೆ. ಇದು ದೊಡ್ಡ ಸುದ್ದಿಯಾಗಿದೆ. ಇದಕ್ಕೆ ಕಾರಣ ಯಾರು? ಈ ಜೈಲಾಧಿಕಾರಿ ನಿರ್ಲಕ್ಷ್ಯ. ಈಗ 7 ಜನ ಜೈಲು ಕೆಳಮಟ್ಟದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಗೃಹ ಮಂತ್ರಿಗಳು. ಇದರಲ್ಲಿರುವಂಥ ದೊಡ್ಡ ಅಧಿಕಾರಿಗಳು ಶಾಮೀಲಾಗಿದ್ದಾರಲ್ಲ, ಅವ್ರಿಗೆ ಯಾರು ಕ್ರಮ ತಗೊಳ್ಳೋದು? ದಯವಿಟ್ಟು ಈಗ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಒಳಗಡೆ ಒಂದು ಐಷಾರಾಮಿ ಜೀವನ ಮಾಡ್ತಿದ್ದಾರಲ್ಲ ಮೊಬೈಲ್ಗಳೆಲ್ಲ ಯೂಸ್ ಮಾಡಿಕೊಂಡು, ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಜೈಲಾಧಿಕಾರಿಗಳೇ? ನಾವು DGP ಆಫೀಸ್ಗೆ ADGP ಆಫೀಸ್ಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಜೈಲು ಸೂಪರಿಂಟೆಂಡೆಂಟ್ ಕಂಪ್ಲೇಂಟ್ ಮಾಡಿದ್ದೀವಿ. ಏನೇ ಕಂಪ್ಲೇಂಟ್ ಮಾಡಿದ್ರು ನಮ್ಮ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಜೈಲಾಧಿಕಾರಿಗಳು. ದಯವಿಟ್ಟು ಜೈಲಾಧಿಕಾರಿಗಳು ಗೃಹ ಮಂತ್ರಿಗಳು ಪರಿಗಣಿಸಿ ಯಾರು ಉನ್ನತ ಅಧಿಕಾರಿಗಳು ಯಾರು ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇದು ನಮ್ಮ ಮನವಿ. ಅದೇ ಇವಾಗ ಜೈಲು ಒಳಗಡೆ ನೆಟ್ವರ್ಕ್ ಸಿಗ್ತಾ ಇದೆ, ನಮಗೆ ಯಾಕೆ ಸಿಗ್ತಿಲ್ಲ? ಅದನ್ನು ನಾವು ಉತ್ತರ ಕೊಡಬೇಕು. ನಾವು ಜೈಲು ಸಿಬ್ಬಂದಿಗಳೆಲ್ಲ ಜೈಲು ಅಧಿಕಾರಿಗಳು ಗೃಹ ಮಂತ್ರಿಗಳು ಅದನ್ನ ಯೋಚನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು. ಇದು ನಮ್ಮ ಮನವಿ. ಪರಪನಗರ ಜೈಲು ಬಳಿ ನಾವು ನಾಗನಾಥಪುರದಲ್ಲಿ ವಾಸ ಮಾಡ್ತಿದ್ದೀವಿ. ನಾವು ಸುಮಾರು ಜಾಮರ್ ವಿರುದ್ಧವಾಗಿ 3-4 ಸಾರಿ ನಾವು ದೊಡ್ಡ ಪ್ರತಿಭಟನೆಗಳು ಮಾಡಿದ್ದೀವಿ. ಆ ಪ್ರತಿಭಟನೆ ಮಾಡಿದ್ರೂ ಅವರು ಜಾಮರ್ನ ಕಡಿಮೆ ಮಾಡಿಲ್ಲ. ಇವರು ಒಂದು 7 ಕೋಟಿಯಲ್ಲಿ ಹೈಫೈ ಜಾಮರ್ ಹಾಕಿ ಈ ಸುತ್ತಲೂ ನಿವಾಸಿಗಳಿಗೆ ಜೈಲಿನ ಅಧಿಕಾರಿಗಳು ತುಂಬ ತೊಂದರೆ ಕೊಡ್ತಿದ್ದಾರೆ. ಈಗಲೂ ಒಂದು ಮೊಬೈಲಿಂದ ಕಾಲ್ಸ್ ಹೋಗ್ತಿಲ್ಲ, ಕ್ಯಾಬ್ ಬುಕ್ ಮಾಡೋಕ್ಕಾಗ್ತಿಲ್ಲ, ಒಂದು ಆಂಬುಲೆನ್ಸ್ಗೆ ಕಾಲ್ ಮಾಡೋಕ್ಕಾಗ್ತಿಲ್ಲ, ಹಾಸ್ಪಿಟಲೈಸೇಷನ್ ಆಗ್ತಾಗ್ತಿಲ್ಲ. ಮತ್ತು ಮಕ್ಕಳು ಸ್ಕೂಲಿಂದ ಹೋಗ್ತಾರೆ ಅಂದರೂ ಒಂದು ಕಾಲ್ ಮಾಡೋದು ಗೊತ್ತಾಗ್ತಿಲ್ಲ. ಮತ್ತು ನೈಟು ಡ್ಯೂಟಿ ಮಾಡೋರು ಮನೆ ಬರಬೇಕಾದ್ರೆ ಕಷ್ಟ ಆಗ್ತಿದೆ. ಅದರಿಂದ ಈ ಜೈಲಾಧಿಕಾರಿ ಮಾಡ್ತಿರೋಂಥ ಕಳ್ಳಾಟಕ್ಕೆ ಎಲ್ಲ ಜನಗಳು ತೊಂದರೆ ಆಗ್ತಿದೆ. ಇಲ್ಲಿ ನೋಡಿ ದರ್ಶನ್ ಅವರು ಇವತ್ತು ನೋಡಿದ್ರಂಥ ಮಾಧ್ಯಮಗಳ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ವಿಡಿಯೋ ಕಾಲ್ಗಳು ಸಾಲ ತುಂಬ ಚೆನ್ನಾಗಿದ್ದಾರೆ. ದರ್ಶನ್ ಅವರು ಮಾಡ್ತಿದ್ದಾರೆ. ಇದು ದೊಡ್ಡ ಸುದ್ದಿಯಾಗಿದೆ. ಇದಕ್ಕೆ ಕಾರಣ ಯಾರು? ಈ ಜೈಲಾಧಿಕಾರಿ ನಿರ್ಲಕ್ಷ್ಯ. ಈಗ 7 ಜನ ಜೈಲು ಕೆಳಮಟ್ಟದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಗೃಹ ಮಂತ್ರಿಗಳು. ಇದರಲ್ಲಿರುವಂಥ ದೊಡ್ಡ ಅಧಿಕಾರಿಗಳು ಶಾಮೀಲಾಗಿದ್ದಾರಲ್ಲ, ಅವ್ರಿಗೆ ಯಾರು ಕ್ರಮ ತಗೊಳ್ಳೋದು? ದಯವಿಟ್ಟು ಈಗ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಒಳಗಡೆ ಒಂದು ಐಷಾರಾಮಿ ಜೀವನ ಮಾಡ್ತಿದ್ದಾರಲ್ಲ ಮೊಬೈಲ್ಗಳೆಲ್ಲ ಯೂಸ್ ಮಾಡಿಕೊಂಡು, ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಜೈಲಾಧಿಕಾರಿಗಳೇ? ನಾವು DGP ಆಫೀಸ್ಗೆ ADGP ಆಫೀಸ್ಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಜೈಲು ಸೂಪರಿಂಟೆಂಡೆಂಟ್ ಕಂಪ್ಲೇಂಟ್ ಮಾಡಿದ್ದೀವಿ. ಏನೇ ಕಂಪ್ಲೇಂಟ್ ಮಾಡಿದ್ರು ನಮ್ಮ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಜೈಲಾಧಿಕಾರಿಗಳು. ದಯವಿಟ್ಟು ಜೈಲಾಧಿಕಾರಿಗಳು ಗೃಹ ಮಂತ್ರಿಗಳು ಪರಿಗಣಿಸಿ
ಯಾರು ಉನ್ನತ ಅಧಿಕಾರಿಗಳು ಯಾರು ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇದು ನಮ್ಮ ಮನವಿ. ಅದೇ ಇವಾಗ ಜೈಲು ಒಳಗಡೆ ನೆಟ್ವರ್ಕ್ ಸಿಗ್ತಾ ಇದೆ, ನಮ್ಗೆ ಯಾಕೆ ಸಿಗ್ತಿಲ್ಲ? ನಮಗೆ ಅದನ್ನು ನಾವು ಉತ್ತರ ಕೊಡಬೇಕು. ನಾವು ಜೈಲು ಸಿಬ್ಬಂದಿಗಳೆಲ್ಲ ಜೈಲು ಅಧಿಕಾರಿಗಳು, ಗೃಹ ಮಂತ್ರಿಗಳು ಅದನ್ನ ಯೋಚನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು, ಇದು ನಮ್ಮ ಮನವಿ. ಗುಡ್ ಮಾರ್ನಿಂಗ್ ಸರ್. ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ. ಸಿಗದೇ ಇರೋ ಕಡೆ ಅಂದರೆ ಅಲ್ಲೂ ಯಾಕ್ರಿ ಕೊಡ್ತಾರೆ? ಇನ್ಫಾರ್ಮೇಶನ್ ತಗೊಂಡಿದ್ರು. ಪ್ರಿಲಿಮಿನರಿ ಎನ್ಕ್ವೈರಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ನಾನು ಈಗ ಪರಪನಗ್ರಹಾರ ವಿಸಿಟ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ಅದು ಯಾವ ರೀತಿ ಸಿಕ್ತು ಈ ಮೊಬೈಲ್? ಅದ್ರ ಬಗ್ಗೆ ಅಲ್ಲಿ ಹೋಗಿದ ಮೇಲೆ ಮಾತಾಡ್ತೀನಿ. ಯಾರಾದರೂ ಸಸ್ಪೆನ್ಷನ್ ಅಥವಾ ಏನಾದರೂ ಆಗಿದೆ? ಏನಾಗಿದೆ? ಸಸ್ಪೆನ್ಷನ್ ಆಗಿದೆ ಮೇಡಮ್. ಐ ವಿಲ್ ಸ್ಪೀಕ್ ಟು ಯು ದೇರ್. ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ. ಸಿಗದೇ ಇರೋ ಕಡೆ ಅಂದರೆ ಅಲ್ಲೂ ಯಾಕ್ರಿ ಕೊಡ್ತಾರೆ? ಹೌದ್ರಿ, ಅದನ್ನೇ ಹೇಳ್ತಾ ಇದ್ದೀನಿ, ಕ್ರಮ ತಗೊಳ್ತೀವಿ ಅಂತ. ಇನ್ನೇನು? ಲಿಸನ್ ಟು ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ. ಕೇಳೋದು ಕೇಳ್ಕೊಳ್ಳಿ ಅಪ್ಪ, ಹೇಳೋದು ಕೇಳ್ಕೊಳ್ಳಿ. ನಾನು ಕೋಪ ಮಾಡ್ಕೊಳ್ತಿಲ್ಲ, ನೀವು ಹೇಳೋದು ಕೇಳಬೇಕು. ಹೇಳೋದು ಕೇಳಬೇಕಲ್ಲ ನೀವು. ಹೇಳೋದು ನೋಡಿ, ಕೇಳಿ ಸ್ವಲ್ಪ. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಘಟನೆ ನಡೀತು, ಅದಕ್ಕೆ ನಾವೇನು ಕ್ರಮ ತಗೊಂಡಿದ್ದೀವಿ, ಮುಂದೆ ಯಾವ ರೀತಿ ನಡೀದಂಗೆ ನೋಡ್ಕೊಳ್ತೀವಿ, ಈ 3 ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ದೀನಿ, ರಾಜ್ಯದ ಜನತೆಗೆ ತಂದಿದ್ದೀನಿ. ಮುಂದೆ ಇಂಥದ್ದು ಆಗದಾಗೆ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದು ಮಾಡ್ತೀವಿ. ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ. ಸಿಗದೇ ಇರೋ ಕಡೆ ಅಂದರೆ ಅಲ್ಲೂ ಯಾಕ್ರಿ ಕೊಡ್ತಾರೆ?